ಆ ಮಹಾನುಭಾವನಿಗೆ ನಾನು ಕೆಲವೊಂದು ಬಹಿರಂಗ ಪ್ರಶ್ನೆ ಕೇಳ್ತೀನಿ. ಈಗ ನೋಡಿ, ಚಿಕನ್ ಬಿರಿಯಾನಿ ಕಬಾಬು ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರಲಿ, ಇದಕ್ಕೆ ಉತ್ತರ ಕೊಡಲಿ. ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ, ಸ್ವಯಂ ಘೋಷಿತ ಹಿಂದೂ ಹುಲಿ. ಹಿಂದೂ ಹುಲಿನೂ ಅಲ್ಲ, ಏನಿಲ್ಲ. ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ನಿಸಿದೆಯಲ್ಲಪ್ಪ, ಅವತ್ತೆಲ್ಲೋಗಿತ್ತು ನಿಂದಿತ್ತು. JDS ಹೋಗಿದ್ದಲ್ಲ, ನಾಚಿಕಾಗಲಿ ನಿನಗೆ, ನಾಚಿಕಾಗಲಿ ನಿನಗೆ. JDS ಹೋಗಿದ್ದಿಲ್ಲ, ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ. ನರೇಂದ್ರ ಮೋದಿ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆಯಾ ನಿನಗೆ? ಅಟಲ್ ಜೀವನ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಲ್ಲ, ನಾಚಿಕಾಗಲಿ ನಿನಗೆ. ನೀನು ಯಾಕೆ BJP ಬಿಟ್ಟೋದೆ? ಅವತ್ತು ನಿನ್ನ ಕರೆತಂದು ಯಾರು? ಯಡಿಯೂರಪ್ಪ ನಮಗೆಲ್ಲ ಹೇಳಿದರು. BJPಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡೋದು ಯಾರು? ಬಿಜಾಪುರದಲ್ಲಿ. ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು, ವಯಸ್ಸಾಗಿದೆ ಅಂತ ಹೇಳ್ತೀಯಲ್ಲ. ನೀನು ಕುಟುಂಬ ರಾಜಕಾರಣಿ. ನೀನು ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು. ಅಲ್ಲಿ ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ. ಅಲ್ಲಿ ನಿನ್ನ ಮಗನನ್ನು, ನಿನ್ನ ಧರ್ಮಪತ್ನಿಯನ್ನು, ಇಲ್ಲಿ ನಿನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ, ಇದು ನಿನ್ನ ಕುಟುಂಬ ರಾಜಕಾರಣ ಅಲ್ವಾ? ಸರ್ಕಾರಿ ಸಮಾರಂಭಗಳಲ್ಲಿ ನಿನ್ನ ಮಗನ ಕರ್ಕೊಂಡು ಹೋಗಲ್ವಾ? ನಂದಕ್ಕೆಲ್ಲ ಫೋಟೋಸ್ ಇದೆ. ಇದ್ರ ಜೊತೆಗೆ ನೋಡಿ, ಸರ್ಕಾರಿ ಸಮಾರಂಭದಲ್ಲಿ ಯಾವ ರೀತಿ ಮಕ್ಕಳು ವೈಭವೀಕರಿಸಿದ್ದಾರೆ ಎಲ್ಲ ಫೋಟೋಸ್ ಇದೆ ಸರ್ಕಾರಿ ಸಮಾರಂಭಗಳಲ್ಲಿ. ನೋಡಿ, ಮಗನ ಸರ್ಕಾರಿ ಸಮಾರಂಭಗಳಲ್ಲಿ ಮಗನನ್ನು ಕೂರಿಸಿ ವೈಭವೀಕರಿಸಿದ್ದಾರೆ. ಇದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪನವ್ರು ಕುಟುಂಬ ರಾಜಕಾರಣ ಮಾಡಿಲ್ಲ. ರಾಘವೇಂದ್ರ ಸಿಂಡಿಕೇಟಿವ್ ಸದಸ್ಯರಾಗಿ, ಶಿವಮೊಗ್ಗದ ಶಿಕಾರಿಪುರದ ಶಾಸಕರಾಗಿ, ಶಿವಮೊಗ್ಗ ಲೋಕಸಭೆ ಅಲ್ಲಿ ಅಭಿವೃದ್ಧಿ ಮಾಡಿ, ಶಿವಮೊಗ್ಗ ಲೋಕಸಭೆ 3 ಬಾರಿ ಜನ ಗೆಲ್ಲಿಸಿದ್ದಾರೆ, 3 ಬಾರಿ ಗೆಲ್ಲಿಸಿದ್ದಾರೆ. ಆದರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದೇ ಇದ್ದರೆ ನೀನು ಕೇರಳ ಫುಟ್ ಮಾತಾಗ್ತಿದ್ದೆ. ಆಯ್ತಪ್ಪ ಮಹಾನುಭಾವ, ಮಾತೆತ್ತಿದ್ರೆ ಇಡೀ ವಿಜೇಂದ್ರ ಬಗ್ಗೆ ಹೊಂದಾಣಿಕೆ ರಾಜಕಾರಣ ಅಂತ ಹೇಳ್ತೀಯಲ್ಲ. ಬಿಜಾಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೀನು ಶಾಸಕನಾಗಿದ್ದೀವಿ ಗೊತ್ತಿಲ್ವಾ? ನಾಚಿಕಾಗಲ್ವಾ? ನಮಗೆ ಹಂದಿ ಅಂತ ಹೋಲಿಸ್ತೀಯ? ಆಯಿತು, ಹಂದಿ ಅಂದ್ರೇನು? ವಿಷ್ಣುವಿನ ಅವತಾರ.